ಕಣ್ಮುಚ್ಚಿ ಕುಳಿತ ಆಹಾರ ಮತ್ತು ಆರೋಗ್ಯಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಬೇಕರಿ ಐಟಂ ತಿನ್ನೋ ಮುನ್ನ ಎಚ್ಚರ. ನೋಡಿ, ಸಾರ್ವಜನಿಕರ ಜೀವದ ಜೊತೆ ಚೆಲ್ಲಾಟವಾಡುತ್ತಿರುವ ಬಾದಾಮಿ ತಾಲೂಕಿನಲ್ಲಿ ಇರುವ ಬೇಕರಿಗಳ ಮುಂಭಾಗದಲ್ಲಿ ನೋಡಲು ಬಲು ಸುಂದರ ದಿನಸಿ ತಯಾರಿಸುವ ಕೊಠಡಿಗೆ ತೆರಳಿ ನೋಡಿದ್ರೆ ಜೀವನದಲ್ಲಿ ಇಂತಹ ಪದಾರ್ಥ ತಿನ್ನಲೇಬಾರದು ಎನ್ನೋ ರೀತಿಯಲ್ಲಿ ಬೇಕರಿಗಳಲ್ಲಿ ಪದಾರ್ಥ ತಯಾರಿಸುತ್ತಾರೆ. ಬೆಂಗಳೂರು ಬೇಕರಿ ಅನು ಸ್ವೀಟ್ಸ್ ಹಾಗೂ ರಾಮದೇವ್ ಸ್ವೀಟ್ ಮಾರ್ಟ್ ಈ ಬೇಕರಿಯ ಸುದ್ದಿ ಮಾಸುವ ಮುಂಚೆಯೇ ಟಾಂಗಾ ಸ್ಟ್ಯಾಂಡ್ ಹತ್ತಿರ ಇರುವ ಅಯ್ಯಂಗಾರ್ ಬೇಕರಿಯಲ್ಲಿ ಫಂಗಸ್ ಹಾಗೂ ಕೊಳೆತ ಕೇಕ್ ಅನ್ನ ಗ್ರಾಹಕರಿಗೆ ಕೊಟ್ಟಿದ್ದಾರೆ. ಸಂಬಂಧಪಟ್ಟ ಅಧಿಕಾರಿಗಳು ಕಣ್ಮುಚ್ಚಿ ಕುಳಿತಿದ್ದಾರೋ ಏನೋ ಎನ್ನುವ ಪ್ರಶ್ನೆ ಸಾರ್ವಜನಿಕ ವಲಯದಲ್ಲಿ ಭಾರಿ ಚರ್ಚೆಗೆ ಗ್ರಾಸವಾಗಿದೆ. ಬಾದಾಮಿ ತಾಲೂಕಿನಲ್ಲಿ ಇರುವಂತಹ ಅಧಿಕಾರಿಗಳು ಆಗಿರಬಹುದು ಅಥವಾ ಆಹಾರ ಇಲಾಖೆಯ ಟಿಎಚ್ ಪರ್ಕಿಯ ಅವರು ಕಣ್ಮುಚ್ಚಿ ಕುಳಿತಿದ್ದಾರೆಯೇ. ಇವರಿಗೆ ತಿಂಗಳು ಆದ್ರೆ ಗಿಂಬಳ ಬರ್ತಾ ಇರಬಹುದು. ಅದಕ್ಕೆ ಇವರು ಬೇಕರಿ ಅವರ ಮೇಲೆ 5,000 ಅಥವಾ 10,000 ದಂಡ ವಿಧಿಸಿ ಬೇಕರಿ ಅವರನ್ನ ಕಾಪಾಡ್ತಾ ಇದ್ದಾರೆ ಅನ್ನುವಂತಹ ಯಕ್ಷ ಪ್ರಶ್ನೆ ಇದೀಗ ಹುಟ್ಟುಹಾಕಿದೆ. ಬಾದಾಮಿಯ ಟಾಂಗ್ ಸ್ಟ್ಯಾಂಡ್ ಹತ್ತಿರ ಇರುವಂತಹ ಬೆಂಗಳೂರು ಬೇಕರಿಯ ದಿಲ್ಖುಷ್ನಲ್ಲಿ ಕಬ್ಬಿನ ಚೂರು ಬಂದಿರೋದ್ರಿಂದ ಆಹಾರ ಸುರಕ್ಷಿತ ಅಧಿಕಾರಿಗಳು ಪಾರುಕ್ಯ ಹಾಗೂ ಆರೋಗ್ಯ ಅಧಿಕಾರಿ ಎಂಬಿ ಪಾಟೀಲ್ ಮತ್ತು ಪುರಸಭೆಯ ಹಿರಿಯ ಆರೋಗ್ಯ ನಿರೀಕ್ಷಕರು ಪ್ರವೀಣ್ ಕಂಬಳಿ ಅಧಿಕಾರಿಗಳ ಜಂಟಿಯಾಗಿ ಕಾರ್ಯಾಚರಣೆ ಮಾಡಿದರು. ಇದುವರೆಗೂ ಯಾವುದೇ ಒಬ್ಬ ಅಧಿಕಾರಿಗಳು ಕೂಡ ಸೀಸ್ ಮಾಡಿರೋದಿಲ್ಲ. ಕೆಲವು ತಿಂಡಿ ತಿನಿಸುಗಳನ್ನ ಹಾಗೂ ಕೇಕ್ ತಯಾರಿ ಮಾಡುವ ಕೆಮಿಕಲ್ ಡಬ್ಬಿ ಹಾಗೂ ಕಲರ್ ಬಾಟಲ್ಗಳನ್ನ ಮತ್ತು ಹಣ್ಣಿನ ಜ್ಯೂಸ್ ತಯಾರಿಸುವ ಕೊಳೆತ ಹಣ್ಣುಗಳು ಕೂಡ ಪರೀಕ್ಷೆಗಾಗಿ ವಶಕ್ಕೆ ಪಡೆದುಕೊಂಡರೂ ಕೂಡ ಇಲ್ಲಿಯ ತನಕ ಯಾವುದೇ ದಂಡ ಕೂಡ ಹಾಕಿರೋದಿಲ್ಲ. ಇನ್ನು ಅನು ಸ್ವೀಟ್ಸ್ ಅಂಗಡಿಯಲ್ಲಿ ಮೈಸೂರು ಪಾಕ್ ಮೇಲೆ ಕಾಲಿಟ್ಟು ಕುಳಿತಿರುವಂತಹ ದೃಶ್ಯ ಈ ಅಂಗಡಿಯೂ ಕೂಡ ಬೆಂಗಳೂರು ಬೇಕರಿ ಅವರದ್ದೇ ಆಗಿದೆ. ಆದರೆ ಬಾದಾಮಿಯಲ್ಲಿ ಹಲವಾರು ಬೇಕರಿ ಸ್ವೀಟ್ ಮಾರ್ಟ್ ಅಂಗಡಿಗಳನ್ನ ತೆರೆದು ಕಳಪೆ ಮಟ್ಟದ ಪದಾರ್ಥ ತಯಾರಿಸಿ ಮಾರಾಟ ಮಾಡೋದ್ರೊಂದಿಗೆ ಎಕ್ಸ್ಪೈರ್ ಆಗಿರುವಂತಹ ಚಿಪ್ಸ್, ಕುರ್ಕುರೆ, ಬಿಸ್ಕೆಟ್, ಗೋಲ್ಡ್ ಡ್ರಿಂಕ್ಸ್, ಚಾಕ್ಲೇಟ್, ನೀರಿನ ಬಾಟಲ್ ಇಟ್ಟು ಜನರ ಜೀವದ ಜೊತೆ ಚೆಲ್ಲಾಟವಾಡ್ತಾ ಇದ್ದಾರೆ. ನೋಡಿ, ಬೇಕರಿ ಮತ್ತು ಸ್ವೀಟ್ ಮಾರ್ಟ್ ಮಾಲೀಕರು ಹಣ ಮಾಡುವ ಭರದಲ್ಲಿ ಸ್ವಚ್ಛತೆ ಶುಚಿತ್ವ ಕಾಪಾಡದೆ ಅಲ್ಲಿ ದಿನಸಿಗಳು ತಯಾರಾದ್ರೆ ಸಾರ್ವಜನಿಕರ ಆರೋಗ್ಯದ ಪಾಡೇನು ಅಲ್ವಾ. ಬೇಕರಿಗಳಲ್ಲಿ ತಾವು ಆಡಿದ್ದೇ ಆಟ ಎನ್ನುವಂತಾಗಿದ್ದು ಇವರಿಗೆ ಆಹಾರ ಇಲಾಖೆಯ ಹಾಗೂ ಆರೋಗ್ಯ ಇಲಾಖೆ ಮತ್ತು ಪುರಸಭೆ ಅಧಿಕಾರಿಗಳ ಯಾವುದೇ ಭಯ ಇಲ್ಲದೆ ಕಳಪೆ ಮಟ್ಟದಿಂದ ಶುಚಿತ್ವ ಇಲ್ಲದೆ ತಯಾರಿಸಿದ ಉತ್ಪನ್ನಗಳನ್ನ ರಾಜರೋಷವಾಗಿ ಮಾರುಕಟ್ಟೆಯಲ್ಲಿ ಮಾರಾಟ ಮಾಡಲು ನಿಂತಿದ್ದಾರೆ. ಇನ್ನು ಬಾದಾಮಿ ನಗರದಲ್ಲಿ ಸುಮಾರು ಬೇಕರಿಗಳನ್ನ ಮಾಡಿದ್ದು ಹಣ ಮಾಡುವ ಭರದಲ್ಲಿ ಸಾರ್ವಜನಿಕರ ಜೀವದ ಜೊತೆ ಚೆಲ್ಲಾಟವಾಡುತ್ತಿದ್ದಾರೆ. ಹಲವಾರು ಬೇಕರಿಗಳಿಗೆ ಉತ್ಪನ್ನಗಳನ್ನ ಮೇಂಟೈನ್ ಮಾಡುವ ಭರದಲ್ಲಿ ಶುಚಿತ್ವ ಕಾಪಾಡದೆ ನಿರ್ಲಕ್ಷ್ಯದಿಂದ ಆಹಾರ ಉತ್ಪನ್ನಗಳನ್ನ ತಯಾರಿಸುತ್ತಾ ಸಾಗಿದ್ದಾರೆ. ಸ್ವಚ್ಛತೆ ಶುಚಿತ್ವ ಕಾಪಾಡದೆ ಆಹಾರ ಉತ್ಪನ್ನ ಅಥವಾ ತಯಾರು ಮಾಡುವ ಬೇಕರಿ ಮತ್ತು ಹೋಟೆಲ್ಗಳಿಗೆ ಪರವಾನಗಿ ನೀಡುವ ಸ್ಥಳೀಯ ಆಡಳಿತದವರು ಹಾಗೂ ಆಹಾರ ಇಲಾಖೆಯವರು ತಮ್ಮ ಇಲಾಖೆಯ ರೂಲ್ಸ್ಗಳನ್ನು ಕಡ್ಡಾಯವಾಗಿ ಪಾಲಿಸದೇ ಇರುವ ಅಂಗಡಿಗಳನ್ನು ಸೀಸ್ ಮಾಡಿ ಅವರ ಪರವಾನಗಿ ರದ್ದು ಮಾಡಬೇಕು. ಇಂತಹ ಅಂಗಡಿಗಳಿಗೆ ಇಲಾಖೆ ಅಧಿಕಾರಿಗಳು ಆಗಾಗ ಭೇಟಿ ಕೊಟ್ಟಾಗ ಮಾತ್ರ ಆಹಾರ ಸುರಕ್ಷತಾ ಕ್ರಮಗಳನ್ನು ಅಂಗಡಿಯವರು ಪಾಲಿಸಲು ಸಾಧ್ಯವಾಗ್ತಾ ಇದ್ದು, ಕಳಪೆ ಆಹಾರ ಉತ್ಪನ್ನ ಮಾರಾಟ ಮಾಡುವ ಬೇಕರಿ ಅಂಗಡಿಯನ್ನ ಆಹಾರ ಇಲಾಖೆ ಸೀಸ್ ಮಾಡುವುದಿಲ್ಲ. ಯಾಕಂದ್ರೆ ಇವರಿಗೆ ಪ್ರತಿ ತಿಂಗಳು ಸಂಬಳ ಜೊತೆಗೆ ಗಿಂಬಳ ಕೂಡ ಮುಟ್ಟೋದ್ರಿಂದ ಯಾರಿಗೆ ಏನಾದ್ರೂ ಪರವಾಗಿಲ್ಲ, ತಿಂಗಳಾದ್ರೆ ಬಂದ್ರೆ ಸಾಕು ಎನ್ನುವುದು ಇವರ ಕೆಲಸವಾಗಿದೆ. ಅಯ್ಯಂಗಾರ್ ಬೇಕರಿಯಲ್ಲಿ ತಂದಂತ ಕೇಕ್ ಇದೆ, ಈ ರೀತಿಯಾಗಿ ಕೇಕ್ ಕಳಿಸ್ತಾರೆ ಇವರೆಲ್ಲ ಜನರಿಗೆ. ಇದು ಯಾವ ರೀತಿ ಆಗೈತೆ ಇದ್ರ ಸಂಬಂಧ ಒಂದ್ಸಲ ಫುಡ್ ಇನ್ಸ್ಪೆಕ್ಟರ್ಗೆ ಎಲ್ಲ ಮಾತಾಡಿದ್ರು ಬೇಜವಾಬ್ದಾರಿತನ ತೋರಿಸ್ತಾ ಇದ್ದಾರೆ ಇವರು. ಯಾಕಂದ್ರೆ ಬೆಂಗಳೂರು ಬೇಕರಿದಾಗೂ ಇದೇ ತರ ಇತ್ತು. ಇವಾಗ ಅಯ್ಯಂಗಾರ್ ಬೇಕರಿ ಟಾಂಗಾ ಸ್ಟ್ಯಾಂಡ್ ಎದುರುಗಡೆ ಇವ್ರು ಎಲ್ಲರಿಗೂ ಹೇಳಿದ್ರೆ ಅಧಿಕಾರಿಗಳಿಗೆ ಬೇಜವಾಬ್ದಾರಿತನ ಐತಿ. ಇದು ಇವ್ರ ಮ್ಯಾಗ ಯಾಕೆ ಕೇಸ್ ಮಾಡ್ತಾ ಇಲ್ಲ, ಯಾಕೆ ಇದು ಇಲ್ಲ? ಏನು ನಿಮಗೆ ಇದ್ರೊಳಗೆ ಪಾಲ್ದಾರದಾರ ಹೆಂಗ? ನೀವು ನಿಮಗೆ ತಿಂಗಳ ಏನು ಮಾಮೂಲಿ ಮುಟ್ಟಾಕತ್ತೈತಿ ಹೆಂಗ? ಅಲ್ರಿ, ಇದು ಜೀವನ ಏನು ಜನರ ಜೀವನ ಜೊತೆ ಆಟ ಆಡಕತ್ತೀರನ ಅಧಿಕಾರಿಗಳು ಬೇಕರಿಗಳು ಎಲ್ಲಾರು ಕೂಡಿಸಿ. ಇದಕ್ಕೆ ಇವತ್ತಿನ ದಿವಸ ಇಷ್ಟೆಲ್ಲ ಜನ ಸಾಕ್ಷಿ ಇದ್ದಾರೆ. ನಾನು ಮಿಲಿಟರಿ ಇರ್ತೀನಿ, ನಾ ಕೇಸ್ ತಗೊಂಡ್ರೆ ಅವ್ರಿಗೆ ಬೇಕರಿಯಿಂದ ಬಂದಾಗತ್ತ. ರುದ್ರೇಶ್ ಪಾ ಹುಣಸಿಗಿಡದ ನವಕರ್ನಾಟಕ ಟಿವಿ.